ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಿ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಬಂದು ಜುಲೈ ತಿಂಗಳ ಮಾಹಿತಿ ಬುತ್ತಿ. ಇದು ಮಾಸಿಕ ಮಾಹಿತಿಯ ಅವಲೋಕನ. ಜುಲೈ ತಿಂಗಳಲ್ಲಿ ಜಾಗತಿಕವಾಗಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ನಡೆದಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಆಯ್ಕೆ ಮಾಡಿ ಆ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಗರಣಿ ಕೃಷ್ಣಮೂರ್ತಿ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಿದ್ದಾರೆ. ಗರಣಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಡೋನೇಷಿಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶಗಳಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಆಸ್ಟ್ರೇಲಿಯಾ ಜೊತೆಗೆ ಯುರೇನಿಯಂ ಏನು ರಫ್ತಿನ ಕುರಿತಾದಂಥ ಒಂದು ಚರ್ಚೆ ನಡೆದಿದೆ. ಭಾರತದ ಪರಮಾಣು ಕ್ಷೇತ್ರದನ್ನು ಆಧಾರವಾಗಿಟ್ಕೊಂಡು ಏನೆಲ್ಲ ಒಪ್ಪಂದಗಳು ನಡೆದಿದೆ ಸರ್, ಈ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ? ಇತ್ತೀಚೆಗೆ ಜುಲೈ ಮಂತಲ್ಲಿ ಪ್ರಧಾನಿ ಮೋದಿಯವರು ಮೊದಲನೇದಾಗಿ ಇಂಡೋನೇಷ್ಯಾಗೆ ಭೇಟಿ ನೀಡ್ತಾರೆ. ಅದರ ಮೂಲಕ ಇಂಡೋನೇಷ್ಯಾಗೆ ಭೇಟಿ ನೀಡ್ತಾರೆ. ಆನಂತರ ಆಸ್ಟ್ರೇಲಿಯಾ, ಆನಂತರ ನ್ಯೂಜಿಲ್ಯಾಂಡ್ಗೆ ಭೇಟಿ ನೀಡಿ ತಮ್ಮ ಪ್ರವಾಸನ ಮುಗಿಸ್ಕೊಂಡು ಮತ್ತೆ ಮರಳಿ ಭಾರತಕ್ಕೆ ಬರ್ತಾರೆ. ಇಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಭೇಟಿ ನೀಡಿದ್ದು ಯಾವ ರಾಷ್ಟ್ರಕ್ಕೆ ಅಂದರೆ ಇಂಡೋನೇಷ್ಯಾಗೆ ಭೇಟಿ ನೀಡ್ತಾರೆ. ಇಂಡೋನೇಷ್ಯಾ ಯಾಕೆ ನಮಗೆ ಮಹತ್ವವನ್ನು ಪಡೀತಾ ಇದೆ ಅಂತಂದರೆ, ರೀಸೆಂಟಾಗಿ ಇಂಡೋನೇಷ್ಯಾ ಅಂದರೆ ಬ್ರಿಕ್ಸ್ನ ಸದಸ್ಯ ರಾಷ್ಟ್ರ ಆಗಿದೆ. ಹಾಗೆಯೇ ಆಸಿಯನ್ ಕಂಟ್ರಿನಲ್ಲಿ ಒಂದು ರಾಷ್ಟ್ರ. ಇತ್ತೀಚೆಗೆ ಭಾರತ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅನ್ನುವಂಥದ್ದು ಮತ್ತು ಇಂಡೋ ಪೆಸಿಫಿಕ್ ರೀಸನ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರವಾಸ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೆದಿದೆ. ಅಂದರೆ ಇಲ್ಲಿ ಇಂಡೋನೇಷ್ಯಾ ಜೊತೆಗೆ ಪ್ರಮುಖವಾಗಿ ಇಂಡೋನೇಷ್ಯಾದ ಪ್ರಧಾನಿಯಾದಂತಹ ಯಾವುದು ಪ್ರಬೋವೋ ಸುಬಿಯಾಂಟೋರ್ ಅವರನ್ನು ಭೇಟಿ ಮಾಡ್ತಾರೆ. ಪ್ರಬೋವೋ ಸುಬಿಯಾಂಟೋರ್ ಅವರನ್ನು ಭೇಟಿ ಮಾಡಿ ಹಲವಾರು ರಕ್ಷಣೆ ರಿಲೇಟೆಡ್ ಆಗಿ, ಅಂದರೆ ಕಡಲ ರಕ್ಷಣೆ ಮತ್ತು ರಕ್ಷಣಾ ವ್ಯಾಪಾರ ಜೊತೆಗೆ ಹೂಡಿಕೆ, ಅದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮಲ್ಲಿ ವಿಶೇಷ ಬ್ರಹ್ಮೋಸ್ ಕ್ಷಿಪಣಿಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ವಿಶೇಷ ಒಪ್ಪಂದವನ್ನು ಮಾಡ್ಕೊತಾರೆ. ಅಂದರೆ ಇಲ್ಲಿ ಭಾರತಕ್ಕೆ ಇಂಡೋನೇಷ್ಯಾ ಅನ್ನುವಂಥದ್ದು ಒಂದು ಬೃಹತ್ ಮಾರುಕಟ್ಟೆ ಇದೆ. ಜೊತೆಗೆ ಭಾರತಕ್ಕೆ ಹೂಡಿಕೆಯನ್ನು ಆಕರ್ಷಿಸಲಿಕ್ಕೆ ಇಂಡೋನೇಷ್ಯಾ ಹೆಚ್ಚು ಮಹತ್ವವನ್ನು ಪಡೆಯುತ್ತೆ. ಅಂದರೆ ಇಂಡೋನೇಷ್ಯಾ ಜೊತೆಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿರುವ ಹಿನ್ನೆಲೆಯಲ್ಲಿ ಈ ಒಂದು ಭೇಟಿ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೆದಿದೆ. ಇಂಥ ಸಂದರ್ಭದಲ್ಲಿ ಇಂಡೋನೇಷ್ಯಾದ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯಾದಂಥ ಬಿಟಾಂಗ್ ಆದಿಪೂರ್ಣ ಅನ್ನುವಂಥ ಪ್ರಶಸ್ತಿಯನ್ನು ಪ್ರಧಾನಿಗಳಿಗೆ ನೀಡಿ ಗೌರವಿಸಲಾಗುತ್ತೆ. ಈ ಜರ್ನಿ ಯಶಸ್ವಿಯಾದ ನಂತರ ಅದಾದ ನಂತರ ಆಸ್ಟ್ರೇಲಿಯಾಗೆ ತೆರಳುತ್ತಾರೆ. ಆಸ್ಟ್ರೇಲಿಯಾದಲ್ಲಿ ತೆರಳಿ ಆಸ್ಟ್ರೇಲಿಯಾದ ಪ್ರಧಾನಿಯಾದಂತಹ ಆಂಥೋನಿ ಆಲ್ಬನೀಸ್ರವರನ್ನು ಭೇಟಿ ಮಾಡಿ ಆಸ್ಟ್ರೇಲಿಯಾ ಮತ್ತು ಭಾರತದ 3ನೇ ಶೃಂಗ ಸಭೆಯಾಗುತ್ತೆ. ಈ ಆಸ್ಟ್ರೇಲಿಯಾ ಅನ್ನುವಂಥದ್ದು ಭಾರತಕ್ಕೆ ಯುರೇನಿಯಮ್ಮು ಅಂದರೆ ಅಣುಶಕ್ತಿ ಉತ್ಪಾದನೆ ಅಗತ್ಯ ಇರುವಂಥ ಕಚ್ಚಾ ಸರಕುಗಳನ್ನು ಆಮದು ಮಾಡ್ಕೊಳ್ಳೋ ನಿಟ್ಟಿನಿಂದ ವಿಶೇಷವಾದಂಥ ಒಪ್ಪಂದ ಆಗುತ್ತೆ. ಅದನ್ನು ಸಮಗ್ರ ಆರ್ಥಿಕ ಪಾಲುದಾರಿಕೆ ಸಮಗ್ರ ಆರ್ಥಿಕ ಸಹಕಾರಿ ಒಪ್ಪಂದ ಅಂತೇಳಿ ಕರಿತೀವಿ. ಆಸ್ಟ್ರೇಲಿಯಾ ಜೊತೆಗೆ ಸಮಗ್ರ ಆರ್ಥಿಕ ಸಹಕಾರಿ ಒಪ್ಪಂದ ಆಗುತ್ತೆ. ಇದು ವ್ಯಾಪಾರ, ವಾಣಿಜ್ಯ ಜೊತೆಗೆ ಕಡಲ ಭದ್ರತೆ, ರಕ್ಷಣೆಗೆ ಸಂಬಂಧಿಸಿದಂತೆ ವಿಶೇಷವಾದಂತಹ ಮಹತ್ವವನ್ನು ಪಡೆಯುತ್ತೆ. ಇದೇ ಸಂದರ್ಭದಲ್ಲಿ ಆಸ್ಟ್ರೇಲಿಯಾ ಪ್ರವಾಸದ ಸಂದರ್ಭದಲ್ಲಿ ಭಾರತ, ಅದರಲ್ಲೂ ತಮಿಳುನಾಡು ಮೂಲದ 3 ವಿಗ್ರಹಗಳನ್ನು ಭಾರತಕ್ಕೆ ಮರಳಿ ತರುವಂತಹ ಒಂದು ಅಗ್ರಿಮೆಂಟ್ ಆಗುತ್ತೆ. ವಿಶೇಷವಾಗಿ ಕಾರ್ತಿಕೇಯನ್ 6 ತಲೆಯ ಕಾರ್ತಿಕೇಯನ್ ವಿಗ್ರಹ, ನಂದಿಯ ವಿಗ್ರಹ ಮತ್ತು ಭದ್ರಕಾಳಿಯ ತ್ರಿಶೂಲವನ್ನು ಭಾರತಕ್ಕೆ ತರಲಿರುವಂಥ ಪ್ರಯತ್ನಗಳಾಗ್ತವೆ. ಇದು ಆಸ್ಟ್ರೇಲಿಯಾದ ಪ್ರವಾಸ. ಇದೇ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿರುವಂಥ ಭಾರತೀಯರನ್ನು ಕುರಿತು ಮಾತಾಡಿದಂತಹ ಪ್ರಧಾನಿಗಳು ಇವರು ಜೀವಂತ ಸೇತುವೆ, 2 ರಾಷ್ಟ್ರಗಳ ನಡುವಿನ ಜೀವಂತ ಸೇತುವೆ ಅನ್ನುವಂಥದ್ದನ್ನು ಹೇಳ್ತಾರೆ. ಅಂದರೆ ಆ ಮೂಲಕ ಅನಿವಾಸಿ ಭಾರತೀಯರಿಗೆ ಆ ದೇಶದಲ್ಲಿ ಭಾರತೀಯರನ್ನು ಗೌರವಿಸುವಂಥ ನಿಟ್ಟಿನಲ್ಲಿ ಪ್ರಧಾನಿ ಒಂದು ಅತ್ಯುತ್ತಮವಾದಂಥ ಒಂದು ಕ್ರಮನ ಕೈಗೊಂಡಿದ್ದಾರೆ ಅಂತೇಳಿ. ಅದಾದ ನಂತರ ಕೊನೆಯದಾಗಿ ನ್ಯೂಜಿಲ್ಯಾಂಡ್ಗೆ ಭೇಟಿ ನೀಡ್ತಾರೆ. ನ್ಯೂಜಿಲ್ಯಾಂಡ್ನ ಪ್ರವಾಸ ಅಂದರೆ 40 ವರ್ಷಗಳ ನಂತರ ಭಾರತದ ಪ್ರಧಾನಿ ನ್ಯೂಜಿಲ್ಯಾಂಡ್ಗೆ ಭೇಟಿ ನೀಡ್ತಿರೋಂಥದ್ದು. ಈ ನ್ಯೂಜಿಲ್ಯಾಂಡ್ನ ಪ್ರವಾಸದ ಸಂದರ್ಭದಲ್ಲಿ ವಿಶೇಷ ಮುಕ್ತ ವ್ಯಾಪಾರ ಒಪ್ಪಂದವನ್ನು ನಾವು ಮಾಡ್ಕೊತೀವಿ. ಮುಕ್ತ ವ್ಯಾಪಾರ ಒಪ್ಪಂದದ ಮೂಲಕ ಅಂದರೆ ಭಾರತದ ಸರಕುಗಳನ್ನು ರಫ್ತು ಮಾಡುವ, ಭಾರತಕ್ಕೆ ಸರಕುಗಳನ್ನು ಮುಕ್ತವಾಗಿ ಆಮದು ಮಾಡಿಕೊಳ್ಳುವಂತಹ ನಿಟ್ಟಿನಿಂದ ಹಲವಾರು ಸುಂಕಗಳನ್ನು ಕಡಿತಗೊಳಿಸುವ ಒಂದು ಒಪ್ಪಂದವನ್ನು ನ್ಯೂಜಿಲ್ಯಾಂಡ್ ಮೂಲಕ ಮಾಡ್ತೀವಿ. ಅಂದರೆ ಈ 3 ದೇಶಗಳ ಭೇಟಿ ಯಾಕೆ ಹೆಚ್ಚು ಮಹತ್ವವನ್ನು ಪಡೆಯುತ್ತೆ ಅಂದರೆ, ಭಾರತ ಅನ್ನುವಂಥದ್ದು ಇಂಡೋ ಪೆಸಿಫಿಕ್ ರೀಸನ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಸಾಧಿಸಬೇಕು ಅನ್ನೋದಾದರೆ ಈ 3 ರಾಷ್ಟ್ರಗಳು ಹೆಚ್ಚು ಮಹತ್ವವನ್ನು ಪಡೀತವೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಭೇಟಿ ಅನ್ನುವಂಥದ್ದು ಅತ್ಯಂತ ಫಲಪ್ರದವಾದಂತಹ ಭೇಟಿಯಾಗಿದೆ ಅಂತೇಳಿ ಭಾವಿಸ್ತೀನಿ. ಓಕೆ, ಇದೇ ವೇಳೆ ಬ್ರಿಟನ್ಗೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಬ್ರಿಟನ್ನಲ್ಲಿ ಮುಕ್ತ ವ್ಯಾಪಾರ ನೀತಿ ಕುರಿತಾದಂತಹ ಒಂದು ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ. ಸರ್, ಮುಕ್ತ ವ್ಯಾಪಾರ ನೀತಿ ಅಂತ ಹೇಳಿದ್ರೆ ಏನು ಮತ್ತು ಇದು ಆರ್ಥಿಕತೆ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ?
ಅಂದರೆ ಮುಕ್ತ ವ್ಯಾಪಾರ ನೀತಿ ಅಂದರೆ ಇವಾಗ ಅಂದರೆ ನಾವು ಟ್ಯಾರಿಫ್ ವಾರ್ ಅಂತ ಕರಿತೀವಿ. ಅಮೆರಿಕ ಜೊತೆಗೆ ನಾವು ಇತ್ತೀಚೆಗೆ ನೋಡಿದಾಗ ಸುಂಕಗಳನ್ನು ವಿಧಿಸ್ತೀವಿ. ಅಂದರೆ ನಮ್ಮ ದೇಶೀಯ ಉದ್ಯಮಗಳನ್ನು ರಕ್ಷಣೆ ಮಾಡುವಂಥ ನಿಟ್ಟಿನಿಂದ ಸುಂಕಗಳನ್ನು ವಿಧಿಸ್ತೀವಿ. ಈ ಮುಕ್ತ ವ್ಯಾಪಾರ ಒಪ್ಪಂದ ಏನಾಗುತ್ತೆ, ನಾವು ವಿಧಿಸಿರುವಂಥ ಸುಂಕಗಳನ್ನು ಕಡಿತಗೊಳಿಸುವ ಮೂಲಕ ಆಮದುಗಳಿಗೆ ಮುಕ್ತ ಪ್ರವೇಶವನ್ನು ಕೊಡುವಂಥದ್ದು. ಈಗ ಭಾರತ ಇಂಗ್ಲೆಂಡ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದನ ಮಾಡ್ಕೊಂಡಿರೋಂಥ ಕಾರಣಕ್ಕಾಗಿ ಭಾರತದ ಸರಕುಗಳಿಗೆ ವಿಶೇಷವಾಗಿ ರಫ್ತುಗಳಿಗೆ ಹೆಚ್ಚು ಮಹತ್ವವನ್ನು ಪಡೆಯುತ್ತೆ. ಆದರೆ ರಫ್ತುಗಳನ್ನು ನಾವು ಮಾಡ್ತೀವಲ್ಲ ಇಂಗ್ಲೆಂಡ್ಗೆ, ಅದು ಈ ಒಪ್ಪಂದದ ಫಲವಾಗಿ ಪ್ರಮುಖವಾಗಿ ಯಾವುದು ಜವಳಿ ಉತ್ಪನ್ನಗಳನ್ನು ರಫ್ತು, ಹಾಗೆಯೇ IT ಸರ್ವಿಸಸ್, IT ಎನೇಬಲ್ಡ್ ಸರ್ವಿಸಸ್ ಅಂದರೆ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಸಂಬಂಧಿ ಸೇವೆಗಳ ರಫ್ತುಗಳಿಗೆ ವಿಶೇಷ ಮಾರುಕಟ್ಟೆ ಸಿಗುತ್ತೆ. ಅದ್ರ ಜೊತೆಗೆ ಇಂಜಿನಿಯರಿಂಗ್ ಸರಕುಗಳು ಅಂತ ನಾವೇನು ಕರಿತೀವಿ, ಇಂಜಿನಿಯರಿಂಗ್ ಸರಕುಗಳಿಗೂ ಸಹ ಮುಕ್ತ ಮಾರುಕಟ್ಟೆ ಲಭ್ಯ ಆಗುತ್ತೆ. ಈ ಒಂದು ಒಪ್ಪಂದದ ಫಲವಾಗಿ ಭಾರತದ ರಫ್ತು ಮಾರುಕಟ್ಟೆ ಅಥವಾ ಮಾರುಕಟ್ಟೆ ಮತ್ತಷ್ಟು ಏನಾಗುತ್ತೆ, ವಿಸ್ತರಣೆ ಆಗುತ್ತೆ. ಆ ನಿಟ್ಟಿನಿಂದ ನಮ್ಮ ಸಾಂಪ್ರದಾಯಿಕ ಮಾರುಕಟ್ಟೆ ಅನ್ನುವಂಥದ್ದು ವಿಸ್ತರಣೆ ಆಗುತ್ತೆ ಅಂತೇಳಿ ಹೇಳ್ಬೋದು. ಇತ್ತೀಚೆಗೆ ವೆನಿಜುವೆಲಾದಲ್ಲಿ ಭೂಕಂಪ ಸಂಭವಿಸಿದೆ ಸರ್, 2 ಬಾರಿ. ಭಾರತ ಸರ್ಕಾರ ಆಪರೇಷನ್ ಅಮಿತ್ ಸ್ಟಾರ್ಡ್ ಮೂಲಕ ಒಂದು ನೆರವನ್ನ ಕಾರ್ಯಾಚರಣೆಯನ್ನ ಮಾಡಿತ್ತು. ಈ ಭೂಪಲ್ಲಟಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಅಂದರೆ ಈ ಭೂಕಂಪ ಅನ್ನುವಂಥದ್ದಾಗಂಥದ್ದು ಒಂದು ಆ ಭೂಪದರಗಳ ಚೆದುರುವಿಕೆಯಿಂದ ಆಗುತ್ತೆ. ಅದರಲ್ಲೂ ವೆನಿಜುವೆಲಾದಲ್ಲಾಗಿರುವಂಥದ್ದು ಇಲ್ಲಿ ಅಮೇರಿಕನ್ ಪ್ಲೇಟು ಮತ್ತು ಕೆರಿಬಿಯನ್ ಪ್ಲೇಟ್ ಆ ಎರಡುಗಳು ಫ್ರಿಕ್ಷನ್ ಆಗುತ್ತೆ. ಅಮೇರಿಕನ್ ಪ್ಲೇಟು ಮತ್ತು ಕೆರಿಬಿಯನ್ ಪ್ಲೇಟ್ ಫ್ರಿಕ್ಷನ್ನು ಜೊತೆಗೆ ಆ ಭೂಪದರಗಳ ಚೆದುರುವಿಕೆಯಿಂದ ವೆನಿಜುವೆಲಾದಲ್ಲಿ ಭೂಕಂಪ ಸಂಭವಿಸಿದೆ. ಅಂದರೆ 2 ಬಾರಿ ತೀವ್ರತರವಾಗಿ ಭೂಕಂಪ ಸಂಭವಿಸಿದೆ. ಅಂದರೆ ಇತ್ತೀಚಿನ ದಿನದಲ್ಲಿ ಈ ಭೂಕಂಪಗಳ ಪ್ರಮಾಣ ಏನಾಗ್ತದೆ, ಹೆಚ್ಚಾಗ್ತಿದೆ. ಈ ರೀಸೆಂಟಾಗಿ ಸಂಭವಿಸಿರುವಂಥ ಭೂಕಂಪ ವೆನಿಜುವೆಲಾದಲ್ಲಾಗಿರುವಂಥದ್ದು. ಇಲ್ಲಿ ಭೂಪದರಗಳ ಚೆದುರುವಿಕೆ ಮತ್ತು ಅಮೇರಿಕನ್ ಪ್ಲೇಟು ಮತ್ತು ಕೆರಿಬಿಯನ್ ಪ್ಲೇಟು ಫ್ರಿಕ್ಷನ್ಸಿಂದ ನಮಗೆ ಭೂಕಂಪ ಆಗಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರದಲ್ಲಿ ಏನು ಈ ಥರ ಸಂದಿಗ್ಧತೆ ಉದ್ಭವಿಸಿದ್ರು ಸಹ ಇತ್ತೀಚೆಗೆ ಭಾರತದ ವಿದೇಶಾಂಗ ನೀತಿ ಏನಾಗಿದೆ, ಆ ರಾಷ್ಟ್ರಗಳಿಗೆ ನೆರವು ನೀಡುವಂಥ ಒಂದು ಪ್ರಯತ್ನಗಳಾಗ್ತಿದ್ದಾವೆ. ಅಂದರೆ ಯಾವಾಗ ಅಲ್ಲಿ ಭೂಕಂಪ ಆಯಿತು ವೆನಿಜುವೆಲಾದಲ್ಲಿ, ಇಮಿಡಿಯೇಟ್ಲಿ ಭಾರತ ಏನು ಮಾಡಿದೆ, ಅದಕ್ಕೆ ಸಪೋರ್ಟನ್ನು, ಅದನ್ನು ಆಪರೇಷನ್ ಅಮಿಸ್ಟಾಡ್ ಅನ್ನುವಂಥ, ಅಂದರೆ ಅಮಿಸ್ಟಾಡ್ ಅಂತಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಸ್ನೇಹ ಅಂತೇಳಿ, ಆ ಸ್ನೇಹ ಹಸ್ತ ಅನ್ನೋ ಅರ್ಥದಲ್ಲಿ ಆಪರೇಷನ್ ಅಮಿಸ್ಟಾಡ್ ಒಂದು ಪ್ರಕ್ರಿಯೆಯ ಮೂಲಕ ಆ ವೆನಿಜುವೆಲಾದಲ್ಲಿ ಹಲವಾರು ರಕ್ಷಣಾ ಕಾರ್ಯಗಳನ್ನು ಭಾರತ ಸರ್ಕಾರ ಕೈಗೊಂಡಿದೆ. ಅಲ್ಲಿ ವಿಶೇಷ ಆ ಒಂದು ರಕ್ಷಣಾ ಕಾರ್ಯದಲ್ಲಿ ತುಂಬ ವಿಶೇಷತೆಯನ್ನು ಪಡಿತಿರೋದು ಯಾವುದಂದರೆ ಭೀಷ್ಮ ಕ್ಯೂಬ್ ಅಂತೇಳಿ. ಈ ಭೀಷ್ಮ ಕ್ಯೂಬ್ ಅನ್ನುವಂಥದ್ದು ಭೀಷ್ಮ ಕ್ಯೂಬ್ ಮೊಬೈಲ್ ಹಾಸ್ಪಿಟಲ್ ಅಂತಲೇ ಕರಿತೀವಿ. ಅವು ಹಾಸ್ಪಿಟಲ್ ಥರ ಇರುತ್ತೆ ಭೀಷ್ಮ ಕ್ಯೂಬ್. ಇದರ ವಿಶೇಷತೆ ಏನಂತಂದರೆ ಈ ಥರ ನೆರೆ ಹಾವಳಿ ಅಥವಾ ಪ್ರವಾಹ, ಭೂಕಂಪಗಳಾದಾಗ ತುರ್ತು ರಕ್ಷಣೆ ನೀಡುವಂಥ ಸಲುವಾಗಿ ಭಾರತ ವಿನ್ಯಾಸಗೊಳಿಸಿರುವಂಥ ಒಂದು ಹಾಸ್ಪಿಟಲ್ ಮಾಡೆಲ್, ಅದನ್ನು ಭೀಷ್ಮ ಕ್ಯೂಬ್ ಮೊಬೈಲ್ ಹಾಸ್ಪಿಟಲ್ ಅಂತ ಕರಿತೀವಿ. ಅಂದರೆ 2 ಭೀಷ್ಮ ಕ್ಯೂಬ್ ಮೊಬೈಲ್ ಹಾಸ್ಪಿಟಲ್ಗಳನ್ನು ವೆನಿಜುವೆಲಾಗೆ ತಗೊಂಡೋಗಿ ನಾವು ರಕ್ಷಣಾ ಕಾರ್ಯವನ್ನು ನಡೆಸಿದ್ದೀವಿ. ಈ ಭೀಷ್ಮ ಕ್ಯೂಬ್ನ ವಿಶೇಷತೆ ಏನಂದರೆ ಅಲ್ಲಿ ಆಪರೇಷನ್ ಥಿಯೇಟರ್ ಇರುತ್ತೆ, ಜೊತೆಗೆ ವೆಂಟಿಲೇಟರ್ ಸೌಲಭ್ಯ ಇರುತ್ತೆ. ಅಂದರೆ ಆ ಒಂದು ಸ್ಥಳದಲ್ಲಿ ಆಪರೇಷನ್ ಮತ್ತು ವೆಂಟಿಲೇಟರ್ ಸೌಲಭ್ಯವನ್ನು ಹೊಂದಿರುವಂಥ ಭೀಷ್ಮ ಕ್ಯೂಬ್ಗಳ ಮೂಲಕ ಆರೋಗ್ಯ ನೆರವನ್ನು ಮತ್ತು ಆರೋಗ್ಯ ಸಂಬಂಧಿಸಿದಂಥ ಚಿಕಿತ್ಸೆಯನ್ನು ನೀಡುವಂಥ ಪ್ರಯತ್ನವನ್ನು ಭಾರತ ಮಾಡಿದೆ. ಇದು ವೆನಿಜುವೆಲಾಗೆ ಹೆಚ್ಚಿನ ಮಟ್ಟದ ಒಂದು ನೈತಿಕವಾದಂತಹ ಸಪೋರ್ಟ್ ಅಂತೇಳಿ ನಾವು ಭಾವಿಸ್ತೀವಿ. ಹಿಂದಿನ ನರೇಗಾ ಯೋಜನೆಗೂ ಮತ್ತು ಈಗಿನ VBG ರಾಮ್ಜಿ ನಡುವಿನ ವ್ಯತ್ಯಾಸದ ಬಗ್ಗೆ ತಿಳಿಸೋದಾದ್ರೆ? ಅಂದರೆ ಇದು ಮಹತ್ವಾಕಾಂಕ್ಷಿ ಯೋಜನೆ. ಅಂದರೆ ಈ ಮನರೇಗಾ ಅಥವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಇತ್ತಲ್ಲ, ಭಾರತದಲ್ಲಿ ಸುಮಾರು 20 ವರ್ಷಗಳ ಕಾಲ ಜಾರಿಯಲ್ಲಿದ್ದಂಥ ಬೃಹತ್ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಅಂತ ಕರಿತೀವಿ. ಇದನ್ನು ಕೂಲಿ ಆಧಾರಿತ ಕಾರ್ಯಕ್ರಮ ಅಂತೇಳಿ ಕರಿತೀವಿ. ಅಂದರೆ ಇದರ ಉದ್ದೇಶ ಏನಾಗಿತ್ತು, ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಯಿಂದ ಕೆಳಗಿರೋರನ್ನು ಬಡತನ ರೇಖೆಯಿಂದ ಮೇಲೆತ್ತುವಂಥದ್ದು, ಆಹಾರ ಭದ್ರತೆಯನ್ನು ನೀಡುವಂಥದ್ದು, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸಮುದಾಯ ಸ್ವತ್ತುಗಳನ್ನು ನಿರ್ಮಾಣ ಮಾಡುವಂಥ ಉದ್ದೇಶದಿಂದ ಜಾರಿಯಲ್ಲಿದ್ದಂಥ ಬೃಹತ್ ಕೂಲಿ ಆಧಾರಿತ ಕಾರ್ಯಕ್ರಮ ಅಂತ ಕರಿತೀವಿ. ಇತ್ತೀಚಿನ ದಿನದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಪುನರ್ರಚಿಸಿ ಅದನ್ನು ಹೊಸ ಹೆಸರಿನಿಂದ ಜಾರಿಗೆ ತರ್ತಾ ಇದ್ದೀವಿ. ಅದನ್ನು VBG ರಾಮ್ಜಿ ಅಂತೇಳಿ ಕರಿತೀವಿ. VB ಅಂದರೆ ವಿಕಸಿತ ಭಾರತ. ಅಂದರೆ ಭಾರತ 2047 ವೇಳೆಗೆ ವಿಕಸಿತ ಭಾರತ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಹೊಂದಿದೆ. ಆ 2047 ವಿಕಸಿತ ಭಾರತ ಪರಿಕಲ್ಪನೆಗೆ ಪೂರಕವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಯನ್ನು ಪುನರ್ವಿನ್ಯಾಸಗೊಳಿಸಿ ಜಾರಿಗೊಳಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂದರೆ, ಇದಕ್ಕೂ ಪ್ರಮುಖ ವ್ಯತ್ಯಾಸ ಏನಂತಂದರೆ, ಮಹಾತ್ಮ ಗಾಂಧಿ ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಒಂದು ಕುಟುಂಬಕ್ಕೆ 1 ವರ್ಷದಲ್ಲಿ 100 ಮಾನವ ದಿನಗಳ ಉದ್ಯೋಗವನ್ನು ಕಲ್ಪಿಸಲಾಗ್ತಾ ಇತ್ತು.
ಆದರೆ ಈ ಒಂದು ಯೋಜನೆಯಲ್ಲಿ 100 ದಿನಗಳಿಗೆ ಬದಲಾಗಿ 125 ಅಂದರೆ 1/4 ಅನ್ನುವ ಹೆಚ್ಚು ದಿನಗಳನ್ನು ನಾವು ಆ್ಯಡ್ ಮಾಡಿ 125 ದಿನಗಳಷ್ಟು ಒಂದು ಕುಟುಂಬಕ್ಕೆ ಉದ್ಯೋಗವನ್ನು ಕಲ್ಪಿಸಲಾಗುತ್ತೆ ಒಂದು ವರ್ಷದಲ್ಲಿ. ಇದು ಒಂದು ವಿಶೇಷತೆ. ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿವರೆಗೂ ಯೋಜನೆಯ ಸಂಪೂರ್ಣ ವೆಚ್ಚವನ್ನು, ಅದರಲ್ಲಿ ಯೋಜನೆಯಲ್ಲಿ ಬರುವಂಥ ಅಕುಶಲ ಕೂಲಿ ಅಂತ ಆ ಕೂಲಿಯ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಆದರೆ VBG ರಾಮ್ಜಿ ಕಾರ್ಯಕ್ರಮದಲ್ಲಿ ಈ ಒಂದು ಯೋಜನೆ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯಗಳು ಏನು ಮಾಡ್ತವೆ, ಹಂಚಿಕೆ ಮಾಡ್ಕೊತವೆ. ಇಲ್ಲಿ ಕೇಂದ್ರದ ಪಾಲು 60%, ಆದರೆ ರಾಜ್ಯದ ಪಾಲು 40% ಇರುತ್ತೆ. ಒಂದು ವೇಳೆ ಕೆಲಸ ಕೊಡಲಿಕ್ಕೆ ವಿಫಲ ಆದರೆ ರಾಜ್ಯ ಸರ್ಕಾರ ನಿರುದ್ಯೋಗ ಭತ್ಯೆಯನ್ನು ಭರಿಸ್ಬೇಕು. ಸಂಪೂರ್ಣ ನಿರುದ್ಯೋಗ ಭತ್ಯೆಯನ್ನು ರಾಜ್ಯ ಸರ್ಕಾರನೇ ಭರಿಸಬೇಕಾಗಿರುತ್ತೆ. ಜೊತೆಗೆ MG ನರೇಗಾ ಕಾರ್ಯಕ್ರಮದಲ್ಲಿ ಯಾವ ಕೆಲಸನಾದರೂ ಮಾಡ್ಬೋದು, ಅಂದರೆ ಇದೇ ಕೆಲಸನ ಮಾಡಬೇಕು, ಇದೇ ವಲಯದಲ್ಲಿ ಮಾಡಬೇಕು ಅನ್ನೋ ಕೌಶಲ್ಯರಹಿತವಾದಂಥ ಕೆಲಸ ಇತ್ತು. ಅದು ಇದೇ ವಲಯದಲ್ಲಿ ಮಾಡಬೇಕು ಅಂತ ಏನಿರಲಿಲ್ಲ. ಅಂದರೆ ರೈತರು ತಮ್ಮ ಹೊಲದಲ್ಲಿ ಮಾಡೋಂಥ ಸುಮಾರು ಕೆಲಸಗಳಿಗೂ MG ನರೇಗಾ ಅನ್ನುವಂಥದ್ದು ಅಪ್ಲೈ ಆಗುತ್ತೆ ಅಂತೇಳಿ ಫಂಡ್ ರಿಲೀಸ್ ಆಗ್ತಾ ಇತ್ತು. ಆದರೆ ಈ VBG ರಾಮ್ಜಿ ಯೋಜನೆಯಲ್ಲಿ ಸ್ಪೆಸಿಫಿಕ್ಕಾಗಿ 4 ಏರಿಯಾನ ನಾವು ಡಿಫೈನ್ ಮಾಡಿದ್ದೀವಿ. ಆ 4 ಏರಿಯಾನ ಬಿಟ್ಟು ಬೇರೆ ಯಾವುದೇ ಏರಿಯಾದಲ್ಲಿ ನಾವೇನು ಮಾಡಾಗಿಲ್ಲ, ಕೆಲಸ ಮಾಡಾಗಿಲ್ಲ. ಅದು ಪರಿಸರ ಸಂರಕ್ಷಣೆ, ಗ್ರಾಮೀಣ ಮೂಲಸೌಕರ್ಯ ಅಂದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ, ಗ್ರಾಮೀಣ ಮೂಲಸೌಕರ್ಯ, ಹಾಗೆಯೇ ಗ್ರಾಮೀಣ ಪ್ರದೇಶದಲ್ಲಿ ಜಲ ಸಂರಕ್ಷಣೆ. ಒಟ್ಟು 4 ಕ್ಷೇತ್ರಗಳು. ಒಂದು ಜಲ ಸಂರಕ್ಷಣೆ, ಗ್ರಾಮೀಣ ಮೂಲಸೌಕರ್ಯ, ಗ್ರಾಮೀಣ ಜೀವನೋಪಾಯ ಮೂಲಸೌಕರ್ಯ, ಅಂದರೆ ಗ್ರಾಮೀಣ ಪ್ರದೇಶದ ಹವಾಮಾನ ವೈಪರೀತ್ಯವನ್ನು ತಡೆಗಟ್ಟುವಂಥ ಕ್ರಮಗಳು. ಈ 4 ಏರಿಯಾದಲ್ಲಿ ಮಾತ್ರ ಕಾಮಗಾರಿಗಳನ್ನು ಕೈಗೊಳ್ಳಲಿಕ್ಕೆ ಅವಕಾಶ ಮಾಡಲಾಗಿದೆ. ಜೊತೆಗೆ ಮತ್ತೊಂದು ವಿಶೇಷತೆ ಏನಂತಂದರೆ MG ನರೇಗಾ ಯೋಜನೆಯಲ್ಲಿ ವರ್ಷಾದ್ಯಂತ ಯಾವ ಟೈಮಲ್ಲಿ ಬೇಕಾದರೂ ನಾವು ಮಾಡ್ಬೋದಿತ್ತು. ಆದರೆ ಈ ಒಂದು ಯೋಜನೆಯಲ್ಲಿ ವರ್ಷದಲ್ಲಿ 60 ದಿನಗಳ ಕಾಲ ವಿರಾಮ ಅಂತ ಕೊಡ್ತೀವಿ. ಅಂದರೆ ಈ MG ನರೇಗಾ ಅಂದರೆ ಇತ್ತೀಚಿನ ದಿನದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಏನಾಗ್ತಿದೆ, ಪ್ರಮುಖ ಸಮಸ್ಯೆ ಕೃಷಿಗೆ ಕಾರ್ಮಿಕರು ಸಿಗ್ತಾ ಇಲ್ಲ. ಆ ಕೃಷಿಗೆ ಕಾರ್ಮಿಕರ ಸಮಸ್ಯೆಯನ್ನು ಪರಿಹರಿಸುವ ಸಲುವಾಗಿ ಈ ನರೇಗಾ ಕಾರ್ಯಕ್ರಮದ ಯಾವುದು VBG ರಾಮ್ಜಿ ಕಾರ್ಯಕ್ರಮದಲ್ಲಿ ಕಾನೂನು ಪ್ರಕಾರ 60 ದಿನಗಳ ಒಂದು ವಿರಾಮವನ್ನು ಕೊಡ್ತೀವಿ. ಅದು ಅಧಿಕೃತವಾಗಿ ರಾಜ್ಯ ಸರ್ಕಾರ ಅದನ್ನು ಡಿಸೈಡ್ ಮಾಡ್ಬೋದು. 60 ದಿನಗಳ ವಿರಾಮದ ನಂತರ ಕಾರ್ಯಕ್ರಮ ವರ್ಷಾದ್ಯಂತ ಅನುಷ್ಠಾನದಲ್ಲಿರುತ್ತೆ. 125 ದಿನಗಳಷ್ಟು ಉದ್ಯೋಗವನ್ನು ಕಲ್ಪಿಸಿಕೊಡ್ಲಾಗತ್ತೆ. ಜೊತೆಗೆ ಈ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ಬಾಟಮ್ ಅಪ್ ಮಾಡೆಲ್ ಅಂತ ಕರಿತೀವಿ. ಅಂದರೆ ಆರೋಹಣ ಮಾದರಿ ಅಂತೇಳಿ, ಅಂದರೆ ಒಂದು ಯೋಜನೆನ ಗ್ರಾಮ ಪಂಚಾಯಿತಿ ಮೂಲಕ ಸಿದ್ಧಪಡಿಸಿ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಏನು ಮಾಡ್ತೀವಿ, ಇಂಟಿಗ್ರೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ರೀತಿ ಹೊಸ ರೂಪದೊಂದಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಕಾರ್ಯಕ್ರಮ VBG ರಾಮ್ಜಿ ಒಂದು ಹೆಸರಿನಿಂದ ಜಾರಿಗೆ ಬಂದಿದೆ. ಇದನ್ನು ವಿಕಸಿತ ಭಾರತ 2047ಕ್ಕೆ ಪೂರಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳ ಮುಖ್ಯವಾದಂತಹ ವಿಷಯ ಅಂತ ಹೇಳಿದ್ರೆ ನೀತಿ ಆಯೋಗ. ಇತ್ತೀಚೆಗೆ ನೀತಿ ಆಯೋಗದ ಸದಸ್ಯರ ಬದಲಾವಣೆ ಆಗಿದೆ. ಇತ್ತೀಚೆಗೆ ಬಿಡುಗಡೆಯಾದಂಥ ಸೂಚ್ಯಂಕಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ ಸರ್. ಅಂದರೆ ನೀತಿ ಆಯೋಗ ಅನ್ನುವಂಥದ್ದು ಭಾರತದ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಥಿಂಕ್ ಟ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅಂದರೆ 2015ರಲ್ಲಿ ಹಿಂದೆ ಇದ್ದಂತಹ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರದ್ದುಪಡಿಸುವ ಮೂಲಕ ಈ ನೀತಿ ಆಯೋಗವನ್ನು ಪ್ರಾರಂಭ ಮಾಡಿದೆ. ನೀತಿ ಆಯೋಗದಲ್ಲಿ ನಾವು ಸದಸ್ಯರಂತೇಳಿ ನಾವು ನೋಡಿದಾಗ ಅಲ್ಲಿ ಮೊದಲನೇದಾಗಿ ವಿಶೇಷ ಆಹ್ವಾನಿತರು ಅಂತ ಏನು ಇರ್ತಾರೆ, ಹಾಗೆಯೇ ಪದನಿಮಿತ ಸದಸ್ಯರು ಅಂತ ಇರ್ತಾರೆ, ಪೂರ್ಣಾವಧಿ ಸದಸ್ಯರು ಅಂತ ಇರ್ತಾರೆ. ಅಂದರೆ 3 ರೀತಿಯ ಸದಸ್ಯರಿದ್ದಾರೆ. ಒಂದು ಪೂರ್ಣಾವಧಿ ಸದಸ್ಯರು, ಮತ್ತು ಪದನಿಮಿತ ಸದಸ್ಯರು, ಮತ್ತು ವಿಶೇಷ ಆಹ್ವಾನಿತರು ಅಂತೇಳಿ. ಇತ್ತೀಚೆಗೆ ಚೇಂಜ್ ಆಗಿದ್ದು ವಿಶೇಷ ಆಹ್ವಾನಿತರು ಅವರೇ ಇದ್ದಾರೆ, ಪದನಿಮಿತ ಸದಸ್ಯರು ಸಹ ಅವರೇ ಇದ್ದಾರೆ. ಆದರೆ ಪೂರ್ಣಾವಧಿ ಸದಸ್ಯರು ಹೊಸದಾಗಿ 2 ನಾವು ನೇಮಕ ಮಾಡಿದ್ವಿ. ವಿಶೇಷವಾಗಿ ಬಾಲಸುಬ್ರಹ್ಮಣ್ಯನ್ ಅನ್ನುವಂಥವರು ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಹಾಗೆ ಜೋರಾಮ್ ಅನಿಯಾ ಅನ್ನುವಂಥವರು ಹೊಸದಾಗಿ ಸದಸ್ಯರಾಗಿ ನೇಮಕ ಆಗಿದ್ದಾರೆ. ಇದು ನೀತಿ ಆಯೋಗದ ಮತ್ತಷ್ಟು, ಅಂದರೆ ಹಿಂದೆ ಅರ್ಥಶಾಸ್ತ್ರಜ್ಞರನ್ನು ಮಾತ್ರ ನೀತಿ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ ನೀತಿ ಆಯೋಗ ಬರೀ ಆರ್ಥಿಕ ಕ್ಷೇತ್ರವಲ್ಲದೆ ವೈದ್ಯಕೀಯ, ಇಂಜಿನಿಯರಿಂಗ್ ಎಲ್ಲ ಕ್ಷೇತ್ರಗಳಲ್ಲೂ ಇದಕ್ಕೆ ಚಿಂತನಾ ಚಾವಡಿ ಕಾರ್ಯನಿರ್ವಹಿಸಬೇಕು ಅಂತ ಹಿನ್ನೆಲೆಯಲ್ಲಿ ಎಲ್ಲ ವಲಯಕ್ಕೆ ಸೇರಿದಂಥ ತಜ್ಞರನ್ನು ನೀತಿ ಆಯೋಗಕ್ಕೆ ಸದಸ್ಯರನ್ನಾಗಿ ನೇಮಕ ಮಾಡಲಾಗ್ತಿದೆ. ಆ ನಿಟ್ಟಿನಿಂದ 2 ಹೊಸದಾಗಿ ನೇಮಕ ಮಾಡಲಾಗಿದೆ. ಇದ್ರ ಜೊತೆಗೆ ನೀತಿ ಆಯೋಗ ಹಲವಾರು ಸೂಚ್ಯಾಂಕಗಳನ್ನು ಸಿದ್ಧಪಡಿಸಿ ಪ್ರಕಟಿಸುತ್ತೆ. ಅದರಲ್ಲಿ ವಿಶೇಷವಾಗಿ ರೀಸೆಂಟಾಗಿ ಫಿಸ್ಕಲ್ ಹೆಲ್ತ್ ಇಂಡೆಕ್ಸ್ ಅಂತ, ಅಂದರೆ ಕೋಶೀಯ ಆರೋಗ್ಯ ಸೂಚ್ಯಾಂಕ ಅಂತೇಳಿ ಹೊಸದಾಗಿ ಪ್ರಕಟಣೆ ಮಾಡಿತ್ತು. ಇತ್ತೀಚೆಗೆ ಇನ್ವೆಸ್ಟರ್ ಫ್ರೆಂಡ್ಲಿ ಇಂಡೆಕ್ಸ್ ಅಂತ ಮಾಡಿದೆ. ಅಂದರೆ ಹೂಡಿಕೆ ಸ್ನೇಹಿ ಸೂಚ್ಯಾಂಕ ಅಂತೇಳಿ 2026 ಜುಲೈನಲ್ಲಿ ಪ್ರಕಟಿಸಲಾಗಿದೆ. ಈ 2026 ಜುಲೈನಲ್ಲಿ ಪ್ರಕಟಿಸಿರುವಂತಹ ಇನ್ವೆಸ್ಟರ್ ಫ್ರೆಂಡ್ಲಿ ಇಂಡೆಕ್ಸಲ್ಲಿ 1ನೇ ಸ್ಥಾನದಲ್ಲಿ ಗುಜರಾತ್ ಇದೆ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಅಂದರೆ ಇದೇನು ಹೇಳುತ್ತೆ ಅಂದರೆ ಇಲ್ಲಿ 84 ಉಪಸೂಚ್ಯಾಂಕಗಳನ್ನು ಆಧಾರವಾಗಿಟ್ಕೊಂಡು ಈ ಒಂದು ಸೂಚ್ಯಾಂಕವನ್ನು ಸಿದ್ಧಪಡಿಸಿ ಪ್ರಕಟಿಸಲಾಗಿದೆ. ಇದು ಅಂದರೆ
ನಮ್ಮ ಅಂದರೆ ಭಾರತ ಸರ್ಕಾರ ವಿದೇಶಿ ಬಂಡವಾಳ ಹೂಡಿಕೆಯನ್ನು ಆಕರ್ಷಿಸುವ ಸಲುವಾಗಿ ಹಲವಾರು ರೀತಿಯಾದಂಥ ಉಪಕ್ರಮಗಳನ್ನು ಕೈಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟಿಗೆ ಅವುಗಳನ್ನು ಮತ್ತಷ್ಟು ಸ್ಪರ್ಧಾತ್ಮಕವಾಗಿಗೊಳಿಸುವ ನಿಟ್ಟಿನಿಂದ ಈ ಒಂದು ಸೂಚ್ಯಾಂಕ ಅನ್ನುವಂಥದ್ದು ಹೆಚ್ಚು ಮಹತ್ವವನ್ನು ಪಡೆದಿದೆ. ಓಕೆ, ಜೂನ್ ತಿಂಗಳಲ್ಲಿ ಸಗಟು ಹಣದುಬ್ಬರ ಏನಿದೆ ಏರಿಕೆ ಆಗಿದೆ. ಇದು ಮಾರುಕಟ್ಟೆಯ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಸರ್, ಏರಿಳಿತಗಳು? ಅಂದರೆ ಭಾರತದಲ್ಲಿ 2 ಸೂಚ್ಯಾಂಕಗಳನ್ನು ನಾವು ಬಳಸ್ತೀವಿ. ಒಂದು ಗ್ರಾಹಕ ಬೆಲೆ ಸೂಚ್ಯಾಂಕ, ಇನ್ನೊಂದು ಸಗಟು ಬೆಲೆ ಸೂಚ್ಯಾಂಕ. ಸಗಟು ಬೆಲೆ ಸೂಚ್ಯಾಂಕ ಅನ್ನುವಂಥದ್ದು ಸಗಟು ಬೆಲೆಗಳಲ್ಲಾಗುವಂಥ ಒಂದು ಏರಿಳಿತಗಳನ್ನು ಮಾಪನ ಮಾಡುತ್ತೆ. ಇನ್ನು ಗ್ರಾಹಕ ಬೆಲೆ ಸೂಚ್ಯಾಂಕ ಅನ್ನುವಂಥದ್ದು ಚಿಲ್ಲರೆ ಬೆಲೆಗಳಲ್ಲಾಗುವಂಥ ಏರಿಳಿತಗಳನ್ನು ಮಾಪನ ಮಾಡುತ್ತೆ. ಸರ್ವೇ ಸಾಮಾನ್ಯವಾಗಿ ಅದು ಕಳೆದ ಹಲವಾರು ತಿಂಗಳುಗಳಿಂದ ಅದು ಋಣಾತ್ಮಕನೂ ಆಗಿತ್ತು, ಜೊತೆಗೆ ತುಂಬ ಕಡಿಮೆನೂ ಇತ್ತು. ಆದರೆ ಇತ್ತೀಚೆಗೆ ನೀವೇನು ನೋಡಿದ್ರಿ, ಅಮೇರಿಕ ಮತ್ತು ಯಾವುದು ಇರಾನ್ ಕ್ರೈಸಿಸ್ಸು ಜೊತೆಗೆ ಈ ಇಂಟರ್ನ್ಯಾಷನಲ್ ಕಾನ್ಫ್ಲಿಕ್ಟ್ ಇದೆಯಲ್ಲ, ಈ ಕಾನ್ಫ್ಲಿಕ್ಟಿಂದ ಆ ಸಪ್ಲೈ ಚೈನ್ ಏನಾಯಿತು, ಬ್ರೇಕ್ ಆಯಿತು. ಆ ಸಪ್ಲೈ ಚೈನ್ ಯಾವಾಗ ಬ್ರೇಕ್ ಆಯಿತು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಿದೆ, ಮತ್ತೊಮ್ಮೆ ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ದೀರ್ಘಾವಧಿನಲ್ಲಿ ಏನಾಗುತ್ತೆ, ಮುಂದಿನ ದಿನದಲ್ಲಿ ಜೀವನ ವೆಚ್ಚವೂ ಸಹ ಏನಾಗುತ್ತೆ, ಹೆಚ್ಚಾಗುತ್ತೆ. ಅಂದರೆ ಈ ತಿಂಗಳು ಸಗಟು ಬೆಲೆ ಸೂಚ್ಯಾಂಕ ಜಾಸ್ತಿ ಆಯಿತು ಅಂದರೆ ಮುಂದಿನ 3-4 ತಿಂಗಳಲ್ಲಿ ಗ್ರಾಹಕ ಬೆಲೆ ಸೂಚ್ಯಾಂಕನೂ ಸಹ ಏನಾಗುತ್ತೆ, ಹೆಚ್ಚಳವಾಗುತ್ತೆ. ಆ ಗ್ರಾಹಕ ಬೆಲೆ ಸೂಚ್ಯಾಂಕ ಏನಾದ್ರು ಹೆಚ್ಚಳ ಆಯಿತು ಅಂದರೆ ಮತ್ತೆ ಭಾರತ ಸರ್ಕಾರ ಹೂಡಿಕೆ ಸ್ನೇಹಿ ಏನು ಪಾಲಿಸಿನ ಇವತ್ತು ತಗೊಂಡಿದೆ ಅದಕ್ಕೆ ಬದಲಾಗಿ ಹಣದುಬ್ಬರ ನಿಯಂತ್ರಣ ನೀತಿಗೆ ಏನಾಗಬೇಕಾಗುತ್ತೆ, ಬದಲಾವಣೆ ಆಗಬೇಕಾಗುತ್ತೆ. ಓಕೆ, ಭಾರತದ ಮೊದಲ ಖಾಸಗಿ ಬಾಹ್ಯಾಕಾಶ ನೌಕೆ ವಿಕ್ರಮ್-1 ನಭಕ್ಕೆ ಯಶಸ್ವಿಯಾಗಿ ಉಡಾವಣೆಯಾಗಿದೆ ಸರ್. ವಿಶೇಷತೆಗಳು ಹೇಳೋದಾದ್ರೆ ಈ ಬಗ್ಗೆ? ಎಸ್ ಮ್ಯಾಮ್, ನಾವು ರೀಸೆಂಟಾಗಿ ಈ ಬಾಹ್ಯಾಕಾಶಯಾನದಲ್ಲಿ 100% ವಿದೇಶಿ ಬಂಡವಾಳ ಹೂಡಿಕೆಗೆ ಅವಕಾಶ ಮಾಡಿಕೊಟ್ಟಿದೆ. ಅಂದರೆ ಅದರ ಲಿಮಿಟ್ ಇತ್ತು, ಖಾಸಗಿಯವ್ರಿಗೂ ಅವಕಾಶ ಮಾಡಿದ್ದೀವಿ ಮತ್ತು 100% ವಿದೇಶಿ ಬಂಡವಾಳ ಹೂಡಿಕೆಗೂ ನಾವು ಅವಕಾಶವನ್ನು ಕಲ್ಪಿಸಿದ್ದೀವಿ. ಅಂದರೆ ನಮ್ಮ ಉದ್ದೇಶ ಅಂದರೆ ಇಲ್ಲಿವರೆಗೂ ಭಾರತದ ಬಾಹ್ಯಾಕಾಶಯಾನ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಸೀಮಿತವಾಗಿತ್ತು. ಯಾರಿಗೆ ಮಾತ್ರ ಸೀಮಿತ ಆಗಿತ್ತು, ಇಸ್ರೋ ಅಂತೇಳಿ ಮಾತ್ರ ಸೀಮಿತವಾಗಿತ್ತು. ಆದರೆ ನೀವು ಕೇಳಿರ್ತೀರಿ, ಅಮೇರಿಕಾದಲ್ಲಿ ಸ್ಪೇಸ್ ಎಕ್ಸ್ ಕಂಪನಿ ಇದೆ, ಜೊತೆಗೆ ಚೀನಾದಲ್ಲಿದೆ. ಅಂದರೆ ಚೀನಾ ಮೊದಲು ಅಮೇರಿಕ, ನಂತರ ಚೀನಾ. ಅಮೇರಿಕ ಮತ್ತು ಚೀನಾದ ನಂತರ ಖಾಸಗಿ ಕಂಪನಿಯೊಂದು ಬಾಹ್ಯಾಕಾಶಯಾನ ಮಾಡಿರುವಂತಹ 3ನೇ ರಾಷ್ಟ್ರ ಯಾವುದು, ಭಾರತ. ಆಂಧ್ರ ಪ್ರದೇಶ್ ಮೂಲದ ಸ್ಕೈರೂಟ್ ಅನ್ನುವಂಥ ಒಂದು ಖಾಸಗಿ ಕಂಪನಿ ಈ ವಿಕ್ರಮ್-1 ಅನ್ನುವಂಥ ರಾಕೆಟನ್ನು ಲಾಂಚ್ ಮಾಡಿದೆ. ಆ ಮೂಲಕ ಭಾರತ 3ನೇ ಸ್ಥಾನ, ಅಂದರೆ ಖಾಸಗಿ ಕಂಪನಿಯೊಂದು ಬಾಹ್ಯಾಕಾಶಯಾನ ಅಂದರೆ ರಾಕೆಟನ್ನು ಉಡಾವಣೆ ಮಾಡ್ತಿರುವಂಥ 3ನೇ ರಾಷ್ಟ್ರಕ್ಕೆ ಭಾರತ ಇವತ್ತು ಸೇರಿದೆ. ಇದು ಅಂದರೆ ಇತ್ತೀಚೆಗೆ ಯುವಕರು ಅನ್ನುವಂಥವ್ರು ಈ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ. ನಮಗೆ ಇಲ್ಲಿವರೆಗೂ ಸೀಮಿತವಾಗಿತ್ತು, ಯಾವುದು ಇಸ್ರೋಗೆ ಮಾತ್ರ ಸೀಮಿತವಾಗಿತ್ತು. ಇಲ್ಲಿ ಖಾಸಗಿ ಕ್ಷೇತ್ರವನ್ನು ಸಹ ಉತ್ತೇಜನ ಮಾಡಿ ಮುಂದಿನ ದಿನದಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಹತ್ವದ ಸಾಧನೆ ಮಾಡುವ ನಿಟ್ಟಿನಿಂದ ಇದೊಂದು ಮುನ್ನುಡಿ ಅಂತೇಳಿ ನಾವು ಹೇಳ್ಬೋದು ಮೇಡಮ್. ಓಕೆ, ಇನ್ನು ಕ್ರೀಡಾ ಕ್ಷೇತ್ರಕ್ಕೆ ಬರೋದಾದ್ರೆ ಫಿಫಾ ವರ್ಲ್ಡ್ ಕಪ್ ಮುಗ್ದಿದೆ ಸರ್. ಈ ಪಂದ್ಯಾವಳಿಯ ಮುಖ್ಯ ಅಂಶಗಳ ಬಗ್ಗೆ ಹೇಳೋದಾದ್ರೆ? ಅಂದರೆ ಫಿಫಾ ವರ್ಲ್ಡ್ ಕಪ್ಪನ್ನು ಮೊದಲ ಬಾರಿಗೆ ಐತಿಹಾಸಿಕವಾಗಿ 3 ರಾಷ್ಟ್ರಗಳು ಆಯೋಜನೆ ಮಾಡಿದ್ದು. ಯಾವ 3 ರಾಷ್ಟ್ರಗಳು ಅಂದರೆ ಮೆಕ್ಸಿಕೋ, ಕೆನಡಾ ಮತ್ತು ಅಮೇರಿಕ. ಈ 3 ರಾಷ್ಟ್ರಗಳ ಆತಿಥ್ಯದಲ್ಲಿ ಫಿಫಾ ವರ್ಲ್ಡ್ ಕಪ್ 2026 ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಇಲ್ಲಿ 48 ರಾಷ್ಟ್ರಗಳು ಏನು ಭಾಗವಹಿಸಿದ್ದು. ಈ 48 ರಾಷ್ಟ್ರಗಳ ಪೈಕಿ ಅಂತಿಮವಾಗಿ 1 ರಾಷ್ಟ್ರ ಗೆಲ್ಲಬೇಕಾಗಿತ್ತು. ಸ್ಪೇನ್ ಅಂತಿಮವಾಗಿ ಗೆದ್ದಿದೆ. ಅಂದರೆ ರನ್ನರ್ ಆಫ್ ಆಗಿ ಅರ್ಜೆಂಟೈನಾ ಆಗಿದೆ. ಅಂದರೆ ಅರ್ಜೆಂಟೈನಾವನ್ನು 1-0 ಗೋಲ್ನೊಂದಿಗೆ ಸೋಲಿಸುವ ಮೂಲಕ ಸ್ಪೇನ್ ವಿಶ್ವ ಚಾಂಪಿಯನ್ ಆಗಿ ಇವತ್ತು ಹೊರಹೊಮ್ಮಿದೆ. ರನ್ನರ್ ಆಫ್ ಆಗಿ ಯಾವುದು, ಅರ್ಜೆಂಟೈನಾ ಆಗಿದೆ. ಇನ್ನು 3ನೇ ಸ್ಥಾನದಲ್ಲಿ ಇಂಗ್ಲೆಂಡ್ ತೃಪ್ತಿಪಟ್ಟಿದೆ. ಆ ಮೂಲಕ ಟೂರ್ನಿ ಪೂರ್ಣಗೊಂಡಿದೆ. ಓಕೆ, ಇದೇ ವೇಳೆ ವಿಂಬಲ್ಡನ್ ಕೂಡ ಪಂದ್ಯಾವಳಿ ನಡೆದಿದೆ. ವಿಂಬಲ್ಡನ್ ಪಂದ್ಯಾವಳಿ ಬಗ್ಗೆ ಹೇಳೋದಾದ್ರೆ ಸರ್? ವಿಂಬಲ್ಡನ್ ಅನ್ನೋಂಥದ್ದು ರೀಸೆಂಟಾಗಿ ಕಂಪ್ಲೀಟ್ ಆಗಿದೆ. ವಿಂಬಲ್ಡನ್ ಇಂಗ್ಲೆಂಡಲ್ಲಿ ಲಂಡನ್ನಲ್ಲಿ ನಡೆದಂಥದ್ದು. ಇಲ್ಲಿ ಪುರುಷರ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ಅನ್ನುವಂಥವ್ರು ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ, ಮಹಿಳಾ ವಿಭಾಗದಲ್ಲಿ ಲಿಂಡಾ ನೋಸ್ಕೋವಾ ಅನ್ನುವಂಥವ್ರು ವಿಮೆನ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಓಕೆ, 72ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿದೆ ಸರ್. ಬಾಲಿವುಡ್ ಜೊತೆಗೆ ದಕ್ಷಿಣ ಭಾಗದ ಪ್ರಾದೇಶಿಕ ಸಿನಿಮಾಗಳು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯತೆಯನ್ನು ಸಾಧಿಸಿದೆ. ಈ ಪಟ್ಟಿಯ ಬಗ್ಗೆ ನಮಗೆ ಮಾಹಿತಿ ಕೊಡೋದಾದ್ರೆ? ಎಸ್ ಮ್ಯಾಮ್, ಇವಾಗ ಇದನ್ನು 72ನೇ ಚಲನಚಿತ್ರ ಪ್ರಶಸ್ತಿ ಅಂತ ಕರಿತೀವಿ. ಈ 72ನೇ ಚಲನಚಿತ್ರ ಪ್ರಶಸ್ತಿಯನ್ನು ನವದೆಹಲಿಯಲ್ಲಿ ಪ್ರಕಟಿಸಲಾಯಿತು. ಈ ಒಂದು ಅಂದರೆ 72ನೇ ಚಲನಚಿತ್ರ ಪ್ರಶಸ್ತಿನಲ್ಲಿ ಅತ್ಯುತ್ತಮ ನಟ ಅಂತೇಳಿ ಯಾರು ಪಡಿತಾರೆ ಅಂದರೆ ಇಬ್ಬರು ಅದು ಶೇರ್
ಮಾಡ್ಕೊಂಡಿದ್ದಾರೆ ಅತ್ಯುತ್ತಮ ನಟ ಅಂತೇಳಿ. ಮಮ್ಮೂಟಿ ಮತ್ತು ಕಾರ್ತಿಕ್ ಆರ್ಯನ್ರವರು ಅತ್ಯುತ್ತಮ ನಾಯಕ ನಟ ಅಂತೇಳಿ ಇದಾಗಿದ್ದಾರೆ. ಯಾಮಿ ಗೌತಮ್ ಅನ್ನುವಂಥವ್ರು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆರ್ಟಿಕಲ್ 370 ಅತ್ಯುತ್ತಮ ಚಿತ್ರವಾಗಿ ಹೊರಹೊಮ್ಮಿದೆ. ಕನ್ನಡದಲ್ಲಿ ನಾವು ನೋಡೋದಾದರೆ ಪ್ರಾದೇಶಿಕ ಚಿತ್ರದಲ್ಲಿ ಮಿಥ್ಯ ಅನ್ನುವಂತಹ ಚಿತ್ರ ಅತ್ಯುತ್ತಮ ಕನ್ನಡ ಚಿತ್ರ ಅಂತೇಳಿ ಪ್ರಶಸ್ತಿಯನ್ನು ಪಡೆದಿದೆ. ಅದು ರಕ್ಷಿತ್ ಶೆಟ್ಟಿ ನಿರ್ಮಾಣದಲ್ಲಿ ಆಗಿರುವಂಥ ಚಿತ್ರ. ಇದಕ್ಕೆ ಇನ್ನೊಂದು ವಿಶೇಷ ಏನು ಅಂತಂದರೆ ಪೋಷಕ ನಟಿ, ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ರೂಪಶ್ರೀ ವರ್ಕಾಡಿ ಅವರಿಗೆ ನೀಡಲಾಗಿದೆ. ಅದ್ರ ಜೊತೆಗೆ ಅತ್ಯುತ್ತಮ ಬಾಲ ಕಲಾವಿದ ಪ್ರಶಸ್ತಿಯು ಸಹ ಈ ಒಂದು ಮಿಥ್ಯ ಚಿತ್ರದ ನಟನಾಗಿದ್ದಂಥ ಅತೀಶ್ ಶೆಟ್ಟಿ ಅವರಿಗೆ ನೀಡಲಾಗಿದೆ. ಅಂದರೆ ಕನ್ನಡದವರು ಸಹ ಈ ಅತ್ಯುತ್ತಮ ಪ್ರಶಸ್ತಿನಲ್ಲಿ ಭಾಗ ಆಗಿರುವಂಥದ್ದು ಇದರ ಒಂದು ಪ್ರಮುಖ ವಿಶೇಷತೆ. ಓಕೆ, ಇತ್ತೀಚೆಗೆ KPSC ಅಧ್ಯಕ್ಷರನ್ನ ಅಮಾನತು ಮಾಡಲಾಗಿದೆ ಸರ್. KPSC ಅಧ್ಯಕ್ಷರ ಬದಲಾವಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಮತ್ತು ಸಂವಿಧಾನದ ವಿಧಿ 317 ಏನು ಹೇಳುತ್ತೆ ಸರ್? ಕೇಂದ್ರದಲ್ಲಿ UPSC ಮತ್ತು ರಾಜ್ಯದಲ್ಲಿ KPSC ಇವೆರಡೂ ಸಹ ಸಂವಿಧಾನಾತ್ಮಕ ಸಂಸ್ಥೆಗಳು. ಅಂದರೆ ಸಂವಿಧಾನದ ಅನ್ವಯ ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತೆ ಮತ್ತು ಸಂವಿಧಾನದ ಅನ್ವಯ ಅವರನ್ನು ಪದಚ್ಯುತಿಗೊಳಿಸಲಾಗುತ್ತೆ. ಅಂದರೆ ಈ KPSC ಅಧ್ಯಕ್ಷ ಮತ್ತು ಸದಸ್ಯರ ವಿಶೇಷತೆ ಏನು ನೋಡಲಿಕ್ಕೆ ಬಂದಾಗ ಆರ್ಟಿಕಲ್ 317 ಅದು ಸ್ಪಷ್ಟಪಡಿಸುತ್ತೆ. ಅಂದರೆ KPSC ಸದಸ್ಯರನ್ನು ಮತ್ತು ಅಧ್ಯಕ್ಷರನ್ನು ನಮ್ಮ ರಾಜ್ಯಪಾಲರು ನೇಮಕ ಮಾಡ್ತಾರೆ ಸಚಿವ ಸಂಪುಟದ ಶಿಫಾರಸಿನ ಮೇರೆಗೆ. ಆದರೆ KPSC ಅಧ್ಯಕ್ಷರನ್ನು ಪದಚ್ಯುತಿಗೊಳಿಸುವಂತಹ ಅಧಿಕಾರ ಯಾರಿಗಿಲ್ಲ? ರಾಜ್ಯಪಾಲರಿಗಿಲ್ಲ. KPSC ಅಧ್ಯಕ್ಷರನ್ನು ಪದಚ್ಯುತಿಗೊಳಿಸುವಂಥ ಏನು ಅವ್ರನ್ನ ವಜಾ ಮಾಡ್ಬೋದಷ್ಟೇ. ಆ ಪದಚ್ಯುತಿಗೊಳಿಸುವಂಥ ಅಧಿಕಾರ ಯಾರಿಗಿಲ್ಲ? ರಾಜ್ಯಪಾಲರಿಗಿಲ್ಲ. ಆ ಒಂದು ಕ್ರಮವನ್ನು ನಮ್ಮ ರಾಜ್ಯಪಾಲರು ಕೈಗೊಂಡಿದ್ದಾರೆ. ಅವರು ವಜಾ ಮಾಡಿದ್ದಾರೆ, ಅವರನ್ನು ಪದಚ್ಯುತಿಗೊಳಿಸಲ್ಲ. ಅಂದರೆ ಪದಚ್ಯುತಿಗೊಳಿಸುವಂಥ ಅಧಿಕಾರ ರಾಜ್ಯಪಾಲರಿಗಿಲ್ಲ. ರಾಜ್ಯಪಾಲರು KPSC ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡ್ಬೋದು. ಆದರೆ ಅಧ್ಯಕ್ಷರನ್ನು ಪದಚ್ಯುತಿಗೊಳಿಸುವಂಥ ಅಧಿಕಾರ ರಾಷ್ಟ್ರಪತಿಗಿದೆ. ರಾಷ್ಟ್ರಪತಿಗಳು ಸಹ ಇವರ ಮೇಲೆ ಸೂಕ್ತ ತನಿಖೆ ಅಂದರೆ ಸುಪ್ರೀಂ ಕೋರ್ಟಿನಲ್ಲಿ ತನಿಖೆ ನಡೆಸಿ ಆ ನಂತರ ಅವರನ್ನು ಪದಚ್ಯುತಿಗೊಳಿಸುವಂಥ ಅಧಿಕಾರ ಯಾರಿಗಿದೆ? ರಾಷ್ಟ್ರಪತಿಗಳಿಗೆ. ಆದರೆ ಕೆಲವು ವಿಶೇಷ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ವರದಿಯನ್ನು ಪಡೆಯದೆ ಅವರು ಮಾನಸಿಕ ಅಸ್ವಸ್ಥರಾಗಿದ್ದರೆ ಅಥವಾ ಯಾವುದಾದರೂ ತಮ್ಮ ಆದಾಯವನ್ನು ಮೀರಿ ಯಾವುದಾದ್ರೂ ಕಾನೂನು ಬಾಹಿರವಾಗಿ ಹಣಕಾಸು ವ್ಯವಹಾರಗಳನ್ನು ನಡೆಸಿದರೆ ಅಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ವರದಿಯನ್ನು ಸಹ ಪರಿಗಣಿಸದೆ ಅವರನ್ನು ಪದಚ್ಯುತಿಗೊಳಿಸಬಹುದು. ಕರ್ನಾಟಕದ ಸಾಫ್ಟ್ವೇರ್ ಭಾರತದಲ್ಲಿ ಮೊದಲ ಸ್ಥಾನ ಪಡೆದಿದೆ ರಫ್ತಿನಲ್ಲಿ. ಸೊ ರಾಜ್ಯಕ್ಕೆ ಇದು ಆರ್ಥಿಕವಾಗಿ ಎಷ್ಟು ಬಲವನ್ನು ತುಂಬುತ್ತೆ ಸರ್? ಅಂದರೆ ಕರ್ನಾಟಕ ಅನ್ನುವಂಥದ್ದು 1991ರಲ್ಲಿ ನಾವು ಜಾರಿಗೆ ತಂದಂತಹ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣದ ಹಿನ್ನೆಲೆಯಲ್ಲಿ ಜಾಗತಿಕವಾದಂಥ ಅದರಲ್ಲೂ ಜಾಗತಿಕ ಮಟ್ಟದಲ್ಲಿ ಮಹತ್ವನ ಪಡೆದಿರೋದು ಬ್ಯಾಂಗ್ಳೂರು. ಅದರಲ್ಲೂ ಮಾಹಿತಿ ತಂತ್ರಜ್ಞಾನದ ಹಬ್ ಅಂತೇಳಿ ನಾವು ಕರಿತೀವಿ. ಅಂದರೆ ಕರ್ನಾಟಕ ಫೇಮಸ್ ಇರುವಂಥದ್ದು ಈ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ರಫ್ತಿನಲ್ಲಿ. ಅಂದರೆ ಭಾರತದಿಂದ ರಫ್ತಾಗುವಂತಹ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನ ಆಧಾರಿತ ಸೇವೆಗಳ ರಫ್ತಿನಲ್ಲಿ ಪ್ರಾರಂಭದಿಂದಲೂ ಸಹ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿದೆ. ಅಂದರೆ ಭಾರತದಿಂದ ರಫ್ತಾಗುವ ಒಟ್ಟು 100% ಮಾಹಿತಿ ತಂತ್ರಜ್ಞಾನ ಸೇವೆಗಳ ರಫ್ತಿನಲ್ಲಿ 40% ಪಾಲನ್ನು ಕರ್ನಾಟಕದ ಪಾಲೇ ಇದೆ. ಅಂದರೆ ಕರ್ನಾಟಕ ಅನ್ನುವಂಥದ್ದು ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದೆ. ಇವತ್ತು ಜಾಗತಿಕ ಮಟ್ಟದಲ್ಲಿ ಬಹುತೇಕ ಸೇವೆಗಳನ್ನು ಕರ್ನಾಟಕದಿಂದ ಔಟ್ಸೋರ್ಸಿಂಗ್ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಬ್ಯಾಂಗ್ಳೂರು ಮತ್ತೊಮ್ಮೆ ತನ್ನ ಮಹತ್ವವನ್ನು ಜಾಗತಿಕ ಮಟ್ಟದಲ್ಲಿ ಸಾರ್ತಾ ಇದೆ. ಇದು ಮಹತ್ವ ಮತ್ತಷ್ಟು ವಿಸ್ತರಿಸುತ್ತೆ. ಭಾರತದ ಮೊದಲ ಡೆಂಗ್ಯೂ ಲಸಿಕೆಗೆ ಅನುಮೋದನೆ ಸಿಕ್ಕಿದೆ ಸರ್. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಇತ್ತೀಚೆಗೆ ಕ್ಯೂಡೆಕ್ಸ್ ಅನ್ನುವಂಥ ಡೆಂಗ್ಯೂ ಲಸಿಕೆಗೆ ನಾವು ರೀಸೆಂಟಾಗಿ ಅನುಮೋದನೆ ನೀಡಲಾಗಿದೆ. ಅಂದರೆ ಡೆಂಗ್ಯೂ ಲಸಿಕೆ ಅನ್ನುವಂಥದ್ದು ಯಾರಿಗೆ ಡೆಂಗ್ಯೂ ತಗಲಿರ್ದಿಲ್ಲ ಅವರು ಹಾಕ್ಬೋದು, ಯಾರು ತಗಲಿಲ್ವಲ್ಲ ಅವ್ರಿಗೂ ಹಾಕ್ಲಿಕ್ಕೆ ಇದು ಅವಕಾಶ ಇದೆ. ಅಂದರೆ ಇಲ್ಲಿವರೆಗೂ ನಾವು ಡೆಂಗ್ಯೂ ಲಸಿಕೆನ ಯೂಸ್ ಮಾಡ್ತಿದ್ರು ಸಹ ಮೆಡಿಕಲ್ ಟ್ರಯಲಲ್ಲೇ ಇತ್ತು, ಅದು ಅಧಿಕೃತವಾಗಿ ಅದನ್ನು ಬಳಸಲಿಕ್ಕೆ ಅನುಮತಿ ಇರಲಿಲ್ಲ. ರೀಸೆಂಟಾಗಿ ಡೆಂಗ್ಯೂ ಲಸಿಕೆಗೆ ಸರ್ಕಾರ ಅಧಿಕೃತವಾಗಿ ಅನುಮೋದನೆ ಕೊಟ್ಟಿದೆ. ಅದನ್ನು ಅಂದರೆ ಡೆಂಗ್ಯೂ ಬರದೇ ರೀತಿಯಲ್ಲಿ ತಡೆಗಟ್ಟುವ ನಿಟ್ಟಿನಿಂದ ನಾವು ಡೆಂಗ್ಯೂ ಲಸಿಕೆಯನ್ನು ಸಾಮಾನ್ಯ ಲಸಿಕೆ ಥರ ಸಾಮಾನ್ಯ ವ್ಯಕ್ತಿಗೂ ಸಹ ಅಂದರೆ ಯಾರಿಗೆ ಡೆಂಗ್ಯೂ ತಗಲಿಲ್ವೋ ಅವ್ರಿಗೂ ಸಹ ನಾವು ಏನನ್ನು ಹಾಕ್ಬೋದು, ಡೆಂಗ್ಯೂ ಲಸಿಕೆಯನ್ನು ಹಾಕ್ಲಿಕ್ಕೆ ಇದು ಅಷ್ಟು ಸುರಕ್ಷಿತವಾಗಿದೆ. ಜೊತೆಗೆ ಯಾರು ಡೆಂಗ್ಯೂ ಪೀಡಿತರಾಗಿದ್ದಾರೆ ಅವರಿಗೂ ಸಹ ಈ ಒಂದು ಲಸಿಕೆಯನ್ನು ನಾವು ಹಾಕ್ಬೋದು. ಇದು ಮೆಡಿಕಲ್ ಟ್ರಯಲ್ ಆಗಿ ಅಂತಿಮವಾಗಿ ಸಾಮಾನ್ಯೀಕರಣಗೊಳಿಸಿದೆ. ಎಲ್ಲರೂ ಅದನ್ನು ಸಾಮಾನ್ಯ ಬಳಸಲಿಕ್ಕೆ ಅನುಮೋದನೆ ನೀಡಲಾಗಿದೆ. ಓಕೆ, DRDO ಪ್ರಾಜೆಕ್ಟ್ ಕುಶ ಅನ್ನುವಂಥ ಒಂದು ಅಭಿವೃದ್ಧಿ ಪಡಿಸಿದೆ ಸರ್.
ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಅಂದರೆ ನಮ್ಮ ಭಾರತದ ರಕ್ಷಣಾ ಕ್ಷೇತ್ರ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಹೆಚ್ಚು ಮಹತ್ವನ ಪಡೀತಾ ಇದೆ. ಅಂದರೆ ಪ್ರಾರಂಭದಿಂದಲೂ ನಾವು ನೋಡ್ತಾ ಇದ್ದೀವಿ ಆ ಕ್ಷಿಪಣಿಗಳಲ್ಲೂ ವಿಶೇಷವಾಗಿ ಭಾರತ ತನಗೆ ಮಾತ್ರ ಉತ್ಪಾದನೆ ಮಾಡ್ತಾ ಇಲ್ಲ, ರಫ್ತು ಮಾಡುವಂತಹ ನಿಟ್ಟಿನಿಂದ ಹಲವಾರು ಕ್ಷಿಪಣಿಗಳನ್ನು ಏನು ಉತ್ಪಾದನೆ ಮಾಡ್ತಿದೆ. ಅಲ್ಲಿ ಬ್ರಹ್ಮೋಸ್ ಇರ್ಬೋದು, ಅಗ್ನಿ ಇರ್ಬೋದು, ಹಲವಾರು. ಆ ಒಂದು ಇದರಲ್ಲಿ ಈ ಪ್ರಾಜೆಕ್ಟ್ ಕುಶ ಅನ್ನುವಂಥದ್ದು ಒಂದು ಕ್ಷಿಪಣಿ. ಈ ಕ್ಷಿಪಣಿ ವಿಶೇಷತೆ ಏನಂತಂದರೆ, ಈ ಕ್ಷಿಪಣಿ ರಕ್ಷಣಾ ಕ್ಷಿಪಣಿ, ಇದು ದಾಳಿ ಮಾಡಲ್ಲ. ಆ ದಾಳಿಗಳನ್ನು ಏನು ಡ್ರೋನ್ ದಾಳಿಗಳಿರುತ್ತೆ, ಕ್ಷಿಪಣಿ ದಾಳಿಗಳಿರುತ್ತೆ, ಅದನ್ನು ಯಶಸ್ವಿಯಾಗಿ ಭೇದಿಸಿ ರಕ್ಷಣಾ ನೀಡುವಂಥ, ಅಂದರೆ ಭಾರತಕ್ಕೆ ರಕ್ಷಣೆ ನೀಡುವಂಥ ಒಂದು ಕ್ಷಿಪಣಿ ವ್ಯವಸ್ಥೆ. ಅಂದರೆ ಇದನ್ನು ರಕ್ಷಣಾ ಕ್ಷಿಪಣಿ ಅಂತೇಳಿ ನಾವು ಕರಿತೀವಿ. ಯಾವುದಾದ್ರೂ ಬೇರೆ ರಾಷ್ಟ್ರ ಭಾರತದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಯಾವುದಾದ್ರು ಡ್ರೋನ್ ಮೂಲಕ, ಇವತ್ತು ನೀವೇನಾದರೂ ಇರಾನ್ ನೋಡ್ಲಿಕ್ಕೆ ಹೋದಾಗ, USA ನೋಡ್ಲಿಕ್ಕೆ ಹೋದಾಗ ಡ್ರೋನ್ ಅಟ್ಯಾಕ್ ಅಂತೇಳಿ ನೀವು ಕೇಳ್ತಿದ್ದೀರಿ. ಬಹುತೇಕ ರಾಷ್ಟ್ರಗಳು ಡ್ರೋನ್ ಮೂಲಕ ಅಟ್ಯಾಕ್ ಮಾಡುವಂಥ ಪ್ರಯತ್ನ ಮಾಡ್ತವೆ ಅಥವಾ ಕ್ಷಿಪಣಿಗಳ ಮೂಲಕ ಅಟ್ಯಾಕ್ ಮಾಡ್ತವೆ. ಈ ಕುಶ ಅನ್ನುವಂಥ ಈ ಕ್ಷಿಪಣಿ ಇದೆಯಲ್ಲ, ಈ ಕುಶ ಅನ್ನುವಂಥ ಕ್ಷಿಪಣಿ ಏನು ಮಾಡುತ್ತೆ, ಈ ರೀತಿ ಡ್ರೋನ್ ದಾಳಿಗಳಾದರೆ, ಈ ರೀತಿ ಕ್ಷಿಪಣಿಗಳ ಮೂಲಕ ದಾಳಿ ಆದರೆ ಅದನ್ನು ಯಶಸ್ವಿಯಾಗಿ ಭೇದಿಸಿ ರಕ್ಷಿಸುವಂಥ ಒಂದು ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುವಂಥ ಒಂದು ಕೆಲಸವನ್ನು ಇದನ್ನು ಮಾಡುತ್ತೆ. ಇದನ್ನು DRDOನವರು ಅಭಿವೃದ್ಧಿಪಡಿಸಿದ್ದಾರೆ. ಕೇಂದ್ರದಲ್ಲಿ ಸೆಷನ್ ನಡೀತಾ ಇದೆ ಸರ್, ಸಂವಿಧಾನ ಏನು ಹೇಳುತ್ತೆ ಈ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ? ಶಾಸಕಾಂಗದ ಪ್ರಮುಖ ಜವಾಬ್ದಾರಿ ಏನು, ಕಾನೂನುಗಳನ್ನು ರೂಪಿಸುವಂಥದ್ದು. ಅಂದರೆ ಈಗ ರೀಸೆಂಟಾಗಿ ನಮ್ಮಲ್ಲಿ ಮಹಿಳಾ ಮೀಸಲಾತಿ ಮಸೂದೆ 331ನೇ ತಿದ್ದುಪಡಿ ಮಸೂದೆ ಇತ್ತಲ್ಲ, ಲಾಸ್ಟ್ ಟೈಮ್ ವಿಫಲ ಆಯಿತು. ಈಗ ಮತ್ತೊಂದು ಸುತ್ತಿನಿಂದ ಹಲವಾರು ನಿರೀಕ್ಷೆಗಳಿದ್ದಾವೆ ಈ ಒಂದು ಮಸೂದೆನ, ಅಂದರೆ ಈ ಒಂದು ಸೆಷನಲ್ಲಿ. ಆ ನಿಟ್ಟಿನಿಂದ ಸಂಸತ್ನಲ್ಲಿ ಹೊಸ ಒಂದು ಕಾಯ್ದೆಯನ್ನು ತರುವಂಥ ಒಂದು ಪ್ರಯತ್ನಗಳಾಗ್ತಾ ಇದೆ. ಹೊಸ ಕಾಯ್ದೆ ಜಾರಿಗೂ ಬರುತ್ತೆ ಮುಂದಿನ ದಿನದಲ್ಲಿ. ಈ ನಿಟ್ಟಿನಿಂದ ಯುವ ಸಮುದಾಯದವರಿಗೆ ಒಂದು ಆಶಾಕಿರಣ ಅಂತೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಇವತ್ತು ಹಲವಾರು ಕಾನೂನುಗಳನ್ನು ತಿದ್ದುಪಡಿ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ. ಅದರಲ್ಲೂ 131ನೇ ತಿದ್ದುಪಡಿ ಮೂಲಕ ಏನು ಮಹಿಳಾ ಮೀಸಲಾತಿ ಮಸೂದೆಯನ್ನು ಅನುಷ್ಠಾನಕ್ಕೆ ತರಬೇಕು. ಹಾಗೆಯೇ ಡಿಲಿಮಿಟೇಷನ್ ಅಂತ ಕರಿತೀವಿ, ಪ್ರಾಂತ್ಯಗಳ ಪುನರ್ವಿಂಗಡಣೆಯನ್ನು ಮಾಡಬೇಕು. ಈ ಹಲವಾರು ಚರ್ಚೆಗಳಿರುವಂಥ ಸಂದರ್ಭದಲ್ಲಿ ಈ ಒಂದು ಅಧಿವೇಶನ ಹೆಚ್ಚು ಮಹತ್ವವನ್ನು ಪಡೆದಿದೆ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ಥ್ಯಾಂಕ್ ಯು. ಇದಾಗಿತ್ತು ಚಂದನ ಮಂಥನ ಕಾರ್ಯಕ್ರಮದ ವಿಷಯ. ಪ್ರಧಾನಿ ನರೇಂದ್ರ ಮೋದಿಯವರ ವಿದೇಶಿ ಭೇಟಿಯಿಂದ ಹಿಡಿದು KPSC ಅಧ್ಯಕ್ಷರ ಅಮಾನತಿನವರೆಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ವಿ. ನಿಮಗೆ ಮಾಹಿತಿಯುತವಾಗಿತ್ತು ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ಧನ್ಯವಾದ. ನಮ್ಮ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ಚಂದನ ನ್ಯೂಸ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ X ಖಾತೆಯಲ್ಲೂ ಕೂಡ ವೀಕ್ಷಿಸಬಹುದು.